ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾನಿದ್ದೀನಿ ಚಿಕ್ಕಮಂಗ್ಳೂರು. ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಏನು ಲೋಡ್ ಮಾಡ್ಕೊಂಬಂದಿದ್ದೀನಿ, ಏನಕ್ಕೆ ಈಗ ಮರದ ಕೆಳಗಡೆ ಕುಂತಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ರಾತ್ರಿ ಎಲ್ಲ ಡ್ರೈವ್ ಮಾಡಿದೆ, ಬೆಳಗಿನ ಜಾವ ಬಂದು ತಲುಪಿದೆ. ಜೋಳ ಲೋಡ್ ಮಾಡ್ಕೊಂಬಂದಿದ್ದೆ ಇಲ್ಲಿಂದ, ಶಿವಮೊಗ್ಗದಿಂದ ಚಿಕ್ಕಮಂಗ್ಳೂರು ಫೀಡ್ಸ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಸುತ್ತ ಕಾಡು, ಇಲ್ಲೊಂದು ಏನಂದರೂ ಊಟ ತಿಂಡಿ ಸಿಗಲ್ಲ, ಹೋಟ್ಲಿಲ್ಲ, ಟೀ ಅಂಗಡಿ ಇಲ್ಲ, ಏನಂದ್ರೆ ಏನೂ ಇಲ್ಲ. ಇಲ್ಲಿ ಕಾಡು ಮಧ್ಯಕ್ಕೆ ಬಂದು ಸಿಗಾಕೊಂಡಿದ್ವಿ ನೋಡಿ. ನಮ್ಮ ಡ್ರೈವರ್ಗಳ ಕತೆ ಕೇಳೋರಿಲ್ಲ, ಹೇಳೋರಿಲ್ಲ, ನಮ್ಮ ಕಷ್ಟಗಳನ್ನು ಕೇಳೋರಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಫಾರೆಸ್ಟ್ ಸೆಂಟ್ರಲ್ಗೆ ಇದ್ದಿದ್ದಾಗ, ಫಾರೆಸ್ಟ್ ಸೆಂಟ್ರಲ್ಲಿ ಬಂದು ಫ್ಯಾಕ್ಟ್ರಿಗಳಿದ್ದಾಗ ಊಟ ತಿಂಡಿಗೆ ಎಲ್ಲ ತೊಂದರೆ ಆಗುತ್ತೆ ಚಾಲಕರಿಗೆ. ಸ್ವಲ್ಪ ಊಟ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲೊಂದು ಸ್ವಲ್ಪ ಒಂದು ಸೌಲಭ್ಯಗಳಾರ ಇದ್ದರೆ, ಮಿನಿಮಮ್ ಒಂದು ಟೀ ಅಂಗಡಿ ಆಗಲಿ, ಒಂದು ಹೋಟೆಲ್ ಆಗಲಿ ಇದ್ದರೆ ಡ್ರೈವರ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂದರೆ ಸ್ವಲ್ಪ ಇದು ಸ್ಟೈನಾಗಿ ಬಂದಿರ್ತಾರೆ, ಡ್ರೈವ್ ಮಾಡಿ ಸ್ಟೈನಾಗಿ ಬಂದಿದ್ದಾಗ ಸ್ವಲ್ಪ ಊಟ ತಿಂಡಿನಾದರೂ ಸಿಕ್ಕಿದರೆ ಆರಾಮಾಗಿ ಬೇಕಾದರೆ ಲೋಡು ಖಾಲಿ ಆಗೋದು ಸ್ವಲ್ಪ ಲೇಟ್ ಆದ್ರೂ ಡ್ರೈವರ್ ತಡ್ಕೊತಾರೆ. ಅದೇ ಇಲ್ಲೇನು ಊಟ ತಿಂಡಿ ವ್ಯವಸ್ಥೆ ಸರಿಯಾದ ರೀತಿ ಸೌಲಭ್ಯದ ವ್ಯವಸ್ಥೆ ಇಲ್ಲ ಅಂದರೆ ಸುಮ್ಮನೆ ನಮ್ಮ ಡ್ರೈವರ್ಗಳಿಗೆ, ಚಾಲಕರಿಗೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ನಾನು ಇರೋ ಲೊಕೇಶನ್ನು, ಇರೋ ಫ್ಯಾಕ್ಟ್ರಿ ಯಾವ ಜಾಗದಲ್ಲಿದೆ, ಯಾವ ಥರ ಇದೆ. ಒಂದು ಇಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಇದೆ, ಫೀಡ್ಸ್ ಫ್ಯಾಕ್ಟ್ರಿ. ಇಲ್ಲಿ ಬಂದು ಆಲ್ಟ್ ಆಗಿರೋ ಡ್ರೈವರ್ಗಳಿಗೆ ಸ್ವಲ್ಪ ವ್ಯವಸ್ಥೆಗಳೆಲ್ಲ ಕಡಿಮೆ ಇದೆ. ಹೋಗಬೇಕು, ಇಲ್ಲ ಚಿಕ್ಕಮಂಗ್ಳೂರು ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಇಲ್ಲ ಸರ್ಕಲ್ ಇದೆ, ಅಲ್ಲೊಂದು ಜಂಕ್ಷನ್ನು, ಅಲ್ಲಿಗೆ ಹೋಗಬೇಕು. ಇಲ್ಲ ಅಂದರೆ ಈ ಕಡೆ ಹಿಂದೆ ಒಂದು ಇದಿದೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾವಿರೋ ಜಾಗದಲ್ಲಿ ಸದ್ಯಕ್ಕಂತೂ ಏನೂ ಇಲ್ಲ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ನಾನಿರೋ ಜಾಗ ಹೇಗಿದೆ ಅಂತ. ಸುತ್ತ ಫಾರೆಸ್ಟು, ಮಧ್ಯದಲ್ಲಿ ಫ್ಯಾಕ್ಟ್ರಿ, ಅದೇ ರೋಡ್ ಪಕ್ಕದಲ್ಲಿದೆ. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಮರದ ಕೆಳಗಡೆ ಕುಂತಿದ್ದೀನಿ. ಏನಕ್ಕೋಸ್ಕರ ಅಂದರೆ ಅದೇ ಹೇಳಿದ್ನಲ್ಲ, ತೋರಿಸಿದ್ನಲ್ಲ ನಾನು ಆವಾಗಲೇ. ನಾನಿರೋ ಪ್ಲೇಸು ಕಾಡೊಳಗಡೆ ಬಂದು ಸಿಗಾಕೊಂಡು ಒದ್ದಾಡ್ತಾಯಿದ್ದೀನಿ. ಊಟ ತಿಂಡಿ ಸಿಗದೆ, ಟೀ ಕಾಫಿ ಸಿಗದೆ, ಮುಖ ತೊಳೆಯೋಕ್ಕೆ ನೀರು ಸಿಗದೆ, ಇಲ್ಲಿ ಕಾಡು ಮಧ್ಯದಲ್ಲಿರೋ ಕಾಡು ಹತ್ರ ಬಂದು ಫ್ಯಾಕ್ಟ್ರಿ ಹತ್ರ ನಿಂತಿದ್ದೀವಿ ಫ್ರೆಂಡ್ಸ್. ನೋಡಿ ಡ್ರೈವರ್ ಕಷ್ಟಗಳು ಹೇಗಿರುತ್ತೆ ನೋಡೋದಕ್ಕೆ ಮಾತ್ರ. ಡ್ರೈವರ್ಗಳು ಅಯ್ಯೋ ಅವ್ರಿಗೇನು ಈಸಿ ಕೆಲಸ, ಅವ್ರಿಗೇನು ಎಲ್ಲ ಚೆನ್ನಾಗಿ ತಿರುಗಾಡ್ತಾರೆ, ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗ್ತಾರೆ, ಕಣ್ಣಿಗೆ ಬೇಕಾಗಿದ್ದು ತಿಂತಾರೆ, ಕಣ್ಣಿಗೆ ಬೇಕಾಗಿದ್ದು ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ತಾರೆ ಅಂತ ನೋಡೋರು ಹೊರಗಡೆ ದೂರದಿಂದ ನೋಡೋರ್ಗೆ ಹಂಗೆ ಅನಿಸುತ್ತೆ. ಆದರೆ ಒಂದೊಂದು ಸಲ ಎಂಥ ಪರಿಸ್ಥಿತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದೊಂದು ಸಲ ಡ್ರೈವರ್ಗಳಿಗೆ ಊಟನೂ ಸಿಗಲ್ಲ, ನೀರು ಸಿಗಲ್ಲ. ಇರೋ ಜಾಗದಲ್ಲಿ, ಅಂಥ ಜಾಗಗಳಲ್ಲಿ ಡ್ರೈವರ್ ಬಂದು ಸ್ಟಕ್ ಆಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿತ್ತು ಫ್ರೆಂಡ್ಸ್. ನೋಡಿ, ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕು ಡ್ರೈವರ್ ಕಷ್ಟಗಳು. ಡ್ರೈವರ್ ಅಂದರೆ ಅಯ್ಯೋ ಅವ್ರದ್ದೇನು ಬಿಡಿ, ಎಲ್ಲ ಕರೆಕ್ಟಾಗಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊತಾರೆ ನೋಡೋರು. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಬಂದರೆ ಪರಿಸ್ಥಿತಿಗಳು, ಈ ಥರ ಒಂದೊಂದು ಪರಿಸ್ಥಿತಿಗಳು ಬರ್ತವೆ ಅಂತ. ನೋಡಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ನಮ್ಮ ಚಾಲಕರ ಜೀವನ, ಚಾಲಕರ ಲೈಫ್ ಹೇಗಿರುತ್ತೆ ಅನ್ನೋ ಥರ ಅರ್ಥ ಮಾಡಿಕೊಂಡು ಅವ್ರಿಗೊಂದು ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಲಿ ಕಾಣಿ, ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಬನ್ನಿ, ನಾನು ಇನ್ನೊಂದು ಸಲ ತೋರಿಸ್ತೀನಿ ನಾನಿರೋ ಜಾಗ ಹೇಗಿದೆ ಅಂತ.
ಹೈವೇ, ಕಡೂರು ಟು ಚಿಕ್ಕಮಗಳೂರು ಹೈವೇ ನೋಡಿ. ಆ ಕಡೆ ಹೋದರೆ ನಮ್ಮ ಚಿಕ್ಕಮಗಳೂರು ಘಾಟ್ ಸೆಕ್ಷನ್ನು ಲೈಟಾಗಿದೆ, ಅದೇನು ದೊಡ್ಡ ಘಾಟ್ ಅಲ್ಲ, ಚಾರ್ಮುಡಿ ಥರ ಏನು ದೊಡ್ಡ ಘಾಟ್ ಅಲ್ಲ. ಚಿಕ್ಕಮಂಗ್ಳೂರಿಗೆ ಹೋಗೋ ಟೈಮಲ್ಲಿ ಇಲ್ಲಿಂದ 1 ಕಿಲೋಮೀಟ್ರ್ ಇಲ್ಲಿಂದನೇ ಸ್ಟಾರ್ಟ್ ಘಾಟು, ಇಲ್ಲಿಂದನೇ ಘಾಟ್ ಶುರುವಾಗುತ್ತೆ. ಲೈಟಾಗಿದೆ ಸ್ವಲ್ಪ, ಏನು ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನೋಡಿ ಫಾರೆಸ್ಟ್ ಏರಿಯಾ, ಇದೆಲ್ಲ ಫಾರೆಸ್ಟ್ ಏರಿಯಾ. ನನ್ನ ಗಾಡಿ ಇದು. ಹೀಗಿದೆ ನಾನಿರೋ ಜಾಗ. ಈ ಥರ ಒಂದೊಂದು ಸಲ ಬಂದು ಈ ಥರ ಜಾಗಗಳಲ್ಲಿ ಸ್ಟಕ್ ಆಗಿಬಿಡ್ತೀವಿ. ಆವಾಗ ಏನು ಅನಿಸುತ್ತೆ ಅಂದರೆ ಈ ಕೆಲಸನೂ ಬೇಡ, ಡ್ರೈವಿಂಗೂ ಬೇಡ, ಈ ಜೀವನನೂ ಬೇಡ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಹೈವೇ ಪಕ್ಕದಲ್ಲಿದ್ದೀನಿ ನೋಡಿ. ಈ ಸೈಡ್ ಹೋದರೆ ಚಿಕ್ಕಮಂಗ್ಳೂರು ನೋಡಿ, ಆ ಗಾಡಿಗಳು ಬರ್ತಾ ಇದೆಯಲ್ಲ, ಈ ರೂಟು ಚಿಕ್ಕಮಂಗ್ಳೂರು. ಸೀದಾ ನೇರವಾಗಿ ಹೋದರೆ ಚಿಕ್ಕಮಂಗ್ಳೂರು ನೋಡಿ. ಅದೇ ಈ ಕಡೆ ಬಂದರೆ ಸಕ್ರಾಯಪಟ್ಟಣ ಕಡೂರು ರೂಟು ನೋಡಿ. ಫ್ರೆಂಡ್ಸ್, ನಾನಿರೋ ಜಾಗ ಬಂದು ನೋಡಿ, ಸುತ್ತ ಫಾರೆಸ್ಟು, ಫಾರೆಸ್ಟ್ ಏರಿಯಾ ನೋಡಿ. ಇದು ಫ್ಯಾಕ್ಟ್ರಿ ನೋಡಿ, ಇದು ನನ್ನ ಗಾಡಿ ನೋಡಿ, ಫೀಡ್ಸ್ ಫ್ಯಾಕ್ಟ್ರಿ ಫ್ರೆಂಡ್ಸ್ ಇದು ನೋಡಿ. ಅಲ್ಲಿ ಟಾರ್ಪಲ್ ತೆಗಿತಾ ಇದ್ದಾರೆ, ಜೋಳ ತುಂಬ್ಕೊಂಬಂದಿದ್ದಾರೆ ನೋಡಿ. ಟಾರ್ಪಲ್ ಗಾಡಿ, ಟಾರ್ಪಲ್ ತೆಗಿತಾ ಇದ್ದಾರೆ. ಈಗ ಅದು ಫಸ್ಟ್ ಬಂದಿದ್ದ ಗಾಡಿ, ನೆಕ್ಸ್ಟ್ ಈ ಗಾಡಿ, ಆಮೇಲೆ ನಂದು ಜೋಳದ ಗಾಡಿ. ಅಲ್ಲೊಂದು ಕಾಣ್ತಾ ಇದೆಯಲ್ಲ, ಆ ಗಾಡಿ ಬಂದು ಸೋಯಾಬೀನ್ ಗಾಡಿ ನೋಡಿ. ಫ್ರೆಂಡ್ಸ್, ನೋಡಿ ನಮ್ಮ ಗಾಡಿಗೇನು ಹಗ್ಗ ಟಾರ್ಪಲ್ ಹಾಕೋ ಸಿಚುವೇಶನ್ ಇಲ್ಲ, ಯಾಕೆಂದರೆ ಕಂಟೈನರು. ಹಗ್ಗ ಟಾರ್ಪಲ್ ಗಾಡಿಗೂ ಕಂಟೈನರ್ ಗಾಡಿಗೂ ಏನು ಡಿಫ್ರೆನ್ಸು ಅಂದರೆ ಫ್ರೆಂಡ್ಸ್, ಕಂಟೈನರ್ ಓಡಿಸಿದ್ರೆ ಡ್ರೈವರು ಸೋಂಬೇರಿ ಆಗಿಬಿಡ್ತಾರೆ ನಂತರ. ಅದೇ ಹಗ್ಗ ಟಾರ್ಪಲ್ ಗಾಡಿ ಆದರೆ ನೋಡಿ, ಅವರು ನಮ್ಮ ಡ್ರೈವರ್ ಬಿಚ್ತಾ ಇದ್ದಾರೆ ಹಗ್ಗ ಟಾರ್ಪಲ್. ಸ್ವಲ್ಪ ಬಾಡಿಗೆಲ್ಲ ಎಕ್ಸಸೈಸ್ ಆದಂಗೆ ಆಗುತ್ತೆ, ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ. ನಾವು ಕಂಟೈನರ್ ಓಡಿಸೋರು ಸ್ವಲ್ಪ ಸೋಂಬೇರಿಗಳಾಗ್ಬಿಡ್ತೀವಿ. ಅದಕ್ಕೋಸ್ಕರ, ಏಕೆಂದರೆ ಹಗ್ಗ ಹಾಕೋಂಗಿಲ್ಲ, ಟಾರ್ಪಲ್ ಹಾಕೋಂಗಿಲ್ಲ, ಸೋಂಬೇರಿಗಳಾಗ್ಬಿಡ್ತೀವಿ ಫ್ರೆಂಡ್ಸ್. ಎಲ್ತೆಲ್ಲ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ ನೋಡಿ. ಆ ಥರ ಎಲ್ಲ ಹಗ್ಗ ಟಾರ್ಪಲ್ ಗಾಡಿಗಳು ಓಡಿಸಿದ್ರೆ ಸ್ವಲ್ಪ ಎಲ್ತೆಲ್ಲ ಚೆನ್ನಾಗಿರುತ್ತೆ. ಅಣ್ಣ ಟಾರ್ಪಲ್ ಬಿಚ್ಚಿದ್ರಿ? ಹಗ್ಗ ಟಾರ್ಪಲ್ ಗಾಡಿ ಆದರೆ ಸ್ವಲ್ಪ ಈ ಥರ ಎಲ್ಲ ಹಗ್ಗ ಟಾರ್ಪಲ್ ಬಿಚ್ಚಿ ಇದಾದರೆ ಮೈಕೈ ಎಲ್ಲ ಸ್ವಲ್ಪ ಇದಾಗುತ್ತೆ, ಎಲ್ತೆಲ್ಲ ಚೆನ್ನಾಗಿರುತ್ತೆ. ನಾವು ಕಂಟೈನರ್ ಗಾಡಿ ಓಡಿಸ್ಬಿಟ್ರೆ ಸೋಂಬೇರಿಗಳಾಗ್ಬಿಡ್ತೀವಿ ನಿಜನಾ ಅಣ್ಣ? ನೋಡಿ ಫ್ರೆಂಡ್ಸ್, ಸುತ್ತ ಫಾರೆಸ್ಟು ನೋಡಿ, ನಮ್ಮ ಚಿಕ್ಕಮಂಗ್ಳೂರು ಕಾಡು ಅದೆಲ್ಲ ನೋಡಿ. ಎಷ್ಟು ಎಕರೆ ಇದೆ ಅಂದರೆ ಲೆಕ್ಕ ಇಲ್ಲ, ಅಷ್ಟು ಕಾಡು. ರಾತ್ರಿ ನಾನು ಬೆಳಗಿನ ಜಾವ ಬಂದೆ, ನಮ್ಮ ಅಣ್ಣ ಹೇಳ್ತಾಯಿದ್ರು, ಡ್ರೈವರ್ ಅಣ್ಣ ನೋಡಿ, ಅಣ್ಣ ಹೇಳಿದ್ರು, ಇಲ್ಲಿ ಎಲ್ಲ ತಿರ್ಗಾಡಬೇಡ, ಕರಡಿ ಬರುತ್ತೆ, ಆಮೇಲೆ ಕರಡಿ, ಚಿರತೆ ಕಾಟ, ಇಲ್ಲಿ ಹಾವು ಕಾಟ ಅಂತ ನಮ್ಮ ಅಣ್ಣ ಹೇಳಿದರು. ಆದ್ರೂ ನಾನು ಬೆಳಗ್ಗೆ ಅಲ್ಲಿ ಹೋಗಿ ನೈಟು ಬೆಳಗಿನ ಜಾವ ಸೆಕ್ಯೂರಿಟಿ ಗೇಟ್ ಅಲ್ಲಿದೆ ನೋಡಿ ಫ್ಯಾಕ್ಟ್ರಿ. ರೋಡಿಂದ ನೋಡಿ, ರೋಡ್ ಈ ಕಡೆ, ರೋಡಿಂದ ಅಷ್ಟು ದೂರ ಇದೆ. ಆದ್ರೂ ಧೈರ್ಯವಾಗಿ ಹೋಗಿ ನಡ್ಕೊಂಡು ಹೋಗಿ, ಕರಡಿ ಬಂದರೆ ಏನು ಮಾಡೋದು ಅಂತ ಹಂಗೂ ಭಯದಲ್ಲಿ, ಚಿರತೆ, ಕರಡಿ, ಪ್ರಾಣಿಗಳು, ಹಾವು ಕಾಟ, ಆದ್ರೂ ಭಯದಲ್ಲಿ ಟಾರ್ಚ್ ಬಿಟ್ಕೊಂಡು ಹೋಗಿ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಬಂದು ಮತ್ತೆ ಮಲಗಿದೆ ಗಾಡೀಲಿ ನೋಡಿ. ಫ್ರೆಂಡ್ಸ್, ನೈಟೆಲ್ಲ ಕರಡಿ ಓಡಾಡುತ್ತಂತೆ ಈ ಜಾಗದಲ್ಲಿ. ಕರಡಿ ಕೈಲಿ ಏನಾರ ಸಿಕ್ಕಿದ್ರೆ ನಾವು, ಕರಡಿ ಕಚ್ಚಿ ತಿಂದುಬಿಡುತ್ತೆ ನಮ್ಮನ್ನು. ಚಿರತೆ, ಕರಡಿ, ಕಾಡು ಪ್ರಾಣಿಗಳಿಗೆ ಆಹಾರ ಆಗಬೇಕಾಗುತ್ತೆ ಈ ಜಾಗದಲ್ಲಿ. ನೈಟ್ ಟೈಮ್ ಜಾಸ್ತಿ ಲೈಟ್ ಬೆಳಕಿಲ್ಲ, ಭಯ ಆಯ್ತಿತ್ತು ಆದ್ರೂ ಆ ಕಡೆ ಹೋಗೋದಕ್ಕೆ ಫ್ಯಾಕ್ಟ್ರಿ ಹತ್ರ. ಆದ್ರೂ ಧೈರ್ಯ ಮಾಡಿ ಹೋಗಿ ಅಲ್ಲಿ ಗೇಟಲ್ಲಿ ಹೋಗಿ ಸೆಕ್ಯೂರಿಟಿ ಎಂಟ್ರಿ ಮಾಡಿಸ್ಕೊಂಬಂದು ಮಲಗಿದೆ ಗಾಡೀಲಿ ನೋಡಿ. ಫ್ರೆಂಡ್ಸ್, ಕಾಡು ಯಾವ ರೀತಿ ಕಾಣ್ತಾ ಇದೆ ಸುತ್ತ. ನೈಟ್ ಟೈಮಲ್ಲಿ ಓಡಾಡೋರಿಗೆ ತುಂಬ ಭಯದಲ್ಲಿ ಓಡಾಡಬೇಕು. ಆದರೂ ನೈಟ್ ಟೈಮಲ್ಲೆಲ್ಲ ಕೆಳಗೆ ಇಳಿಯೋಕ್ಕೂ ಭಯ ಗಾಡಿಯಿಂದ ನೋಡಿ. ಫ್ರೆಂಡ್ಸ್, ಹೀಗಿದೆ ಲೊಕೇಶನ್ ಇದು. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್,
ನಮ್ಮ ಚಾಲಕರ ಜೀವನ ಹೀಗೆಲ್ಲ ಇರುತ್ತೆ ಹೊರಗಡೆ ಬಂದಾಗ. ನಮ್ಮ ಚಾಲಕರ ಜೀವನ ಹೊರಗಡೆ ಬಂದಾಗ ಯಾವ್ಯಾವ ರೀತಿ ಒಂದು ಏನು ಹೇಳ್ತಾರೆ ಒಂದು ಜೀವನ, ಒಂದು ಲೈಫ್ ಸ್ಟೈಲ್ ಎದುರಿಸ್ಬೇಕಾಗುತ್ತೆ ಅಂದರೆ, ಒಂದು ಬಂದಾಗ ಒಂದು ಸರಿಯಾದ ರೀತಿಲಿ ವಸತಿ ವ್ಯವಸ್ಥೆ ಸಿಗೋದಿಲ್ಲ, ಬಾತ್ರೂಮ್ ವ್ಯವಸ್ಥೆ ಸಿಗಲ್ಲ. ಈ ಥರ ಫಾರೆಸ್ಟ್ಗಳು ಏನಾದರೂ ಕಾಡೊಳಗಡೆ ಹೋದರೆ ಅಲ್ಲಿ ಹುಳ ಹಪ್ಪೆ, ಹಾವು ಚೇಳು, ಚಿರತೆ, ಕರಡಿ ಇಂಥ ಕಾಟ. ಹಾಗಾಗಿ ನಮ್ಮ ಚಾಲಕರು ತುಂಬ ಎದುರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಹೊರಗಡೆ ಬಂದಾಗ. ಹೊರಗಡೆ ಜೀವನ ನಡೆಸುವಾಗ ಒಂದೊಂದು ಕಡೆ ಸಿಟಿ ಸೆಂಟ್ರಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಾದರೆ ಎಲ್ಲ ವ್ಯವಸ್ಥೆ ಸರಿಯಾಗಿರುತ್ತೆ. ಆದರೆ ಇಂಥ ಜಾಗಗಳಿಗೆ ಬಂದಾಗ ತುಂಬ ಕ್ರಿಟಿಕಲ್ ಆಗಿರುತ್ತೆ ಅವ್ರ ಜೀವನ. ಟೈಮಿಗೆ ಕರೆಕ್ಟಾಗಿ ಊಟ ಸಿಗೋಂಗಿಲ್ಲ, ಕೊನೆ ಪಕ್ಷ ಅವ್ರಿಗೆ ಸ್ನಾನಕ್ಕೂ ವ್ಯವಸ್ಥೆ ಸಿಗೋದಿಲ್ಲ, ನೀರಿರೋದಿಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇರೋದಿಲ್ಲ, ಹೋಟೆಲ್ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಫ್ರೆಂಡ್ಸ್ ನೋಡಿ, ತೋರಿಸ್ತಾ ಇದ್ದೀನಿ ಲೊಕೇಶನ್ ಹೇಗಿದೆ ನಾನಿರೋ ಜಾಗ ಅಂತ. ಹಾಗಾಗಿ ಡ್ರೈವರ್ಗಳು ಅಂದರೆ ಇಷ್ಟೆಲ್ಲ ಜೀವನ, ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸೋರೆ ಡ್ರೈವರು. ನೋಡಿ ಫ್ರೆಂಡ್ಸ್, ಸುತ್ತ ಫಾರೆಸ್ಟು ನೋಡಿ. ಆದ್ರೂ ನೈಟು ನೋಡಿ ಈ ಜಾಗದಲ್ಲಿ ಹೋಗಿ ಕತ್ಲೇಲಿ ಎಂಟ್ರಿ ಮಾಡಿಸಿ ಬಂದು ಧೈರ್ಯವಾಗಿ ಮಲಗಿದೆ ಗಾಡೀಲಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಫಾರೆಸ್ಟು ನೋಡಿ. ಅಲ್ಲಿ ಸುತ್ತ ಫ್ಯಾಕ್ಟ್ರಿ ಹಿಂದೆ ತೋರಿಸ್ತಾ ಇದ್ದೀನಿ ಎಷ್ಟು ಫಾರೆಸ್ಟ್ ಇದೆ ಅಂದರೆ, ಅದು ಎಷ್ಟು ತುಂಬ ಆ ಕಡೆ ಎಲ್ಲ ಏನು ಡೈರೆಕ್ಷನ್ ತೋರಿಸ್ತಾ ಇದ್ದೀನಿ ಅದೆಲ್ಲ ನೋಡಿ ದೂರದಲ್ಲೇ ಬೆಟ್ಟ ಕಾಣ್ತಾ ಇದೆ. ಅಷ್ಟು ಅದರಿಂದ ಅದೆಷ್ಟು ಎಕರೆ ಇದೆಯೋ ಗೊತ್ತಿಲ್ಲ, ಅಷ್ಟು ಫಾರೆಸ್ಟೇ ಅದು. ನೋಡಿ ಫ್ರೆಂಡ್ಸ್, ಏನಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಂದರೆ ಫ್ರೆಂಡ್ಸ್, ನಮ್ಮ ಚಾಲಕರ ಜೀವನ ಹೀಗೆಲ್ಲ ಇರುತ್ತೆ. ಅವರು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದಂಥ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೇನು ವ್ಯವಸ್ಥೆಗಳಿರೋದಿಲ್ಲ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಯಾರ್ಯಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.